ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಫ್ರೆಂಡ್ ನಮ್ಮ ಮನೆಗೆ ಬಂದಿದ್ಲು. ಹಾಗೆ ನಾವು ರ್ಯಾಂಡಮ್ ವ್ಲಾಗ್ ಮಾಡೋಣ ಅಂತ ಶುರು ಮಾಡಿದ್ದೀವಿ. ಈಗ ಏನಿಲ್ಲ, ನಾನು ಚಿಕ್ಕಲ್ಲಿಂದನೂ ಫ್ರೆಂಡು ಅಂತ ಮೊದಲಿಂದನೂ ಇವಳ ಜೊತೆನೇ ಇದ್ದಿದ್ದು. ಮತ್ತು ನಮ್ಮ ಅಜ್ಜಿ ಮನೆ ಇದ್ದಾಗ ಅಲ್ಲಿಂದ ಎಲ್ಲ ಓಡಾಡ್ತಾ ಇರ್ತಿದ್ವಿ ಇವ್ರ ಮನೆಗೆ. ಹಾಗೆ ಇವರು ಬರ್ತಾಯಿದ್ರು. ಅಲ್ಲಿಂದ ನಡ್ಕೊಂಬಂದು ತುಂಬ ಸುಸ್ತಾಗಿತ್ತು. ಇವಾಗ ಒಂಚೂರು ಗಾಳಿ ಬರ್ತಾಯಿದೆ. ನನಗಿಂತ ಮುಂದೆ ಹೋಗಿ ರನ್ನಿಂಗ್ ರೇಸ್ ಇಟ್ಟಿದ್ದಾಳೆ ಅವಳು. ಗಾಳಿ ತುಂಬ ಚೆಂದ ಬೀಸ್ತಿದೆ. ಇವಾಗ ತುಂಬ ವೆಹಿಕಲ್ಸ್ ಓಡಾಡ್ತಿದೆ. ಆವಾಗ ಓಡಾಡ್ತಿರ್ಲಿಲ್ಲ, ಯಾಕಂದರೆ ಅಲ್ಲಿ ಸನ್ಸೆಟ್ ಹತ್ರ ಸ್ವಲ್ಪ ರೋಡ್ ಕುಸಿತು. ದೊಡ್ಡ ದೊಡ್ಡ ವೆಹಿಕಲ್ ಎಲ್ಲ ಓಡಾಡೋಕ್ಕಾಗ್ತಿಲ್ಲ. ಹಾಗೆ ಬಸ್ಸು, ಕಾರು ಎಲ್ಲ ಇಲ್ಲೇ ಓಡಾಡ್ತಿದ್ದಾವೆ ಈಗ. ಆವಾಗ ಮೊದಲು ಅಷ್ಟೇನು ಓಡಾಡ್ತಿರ್ಲಿಲ್ಲ, ಇತ್ತೀಚೆಗೆ ಓಡಾಡ್ತಿದ್ದಾವೆ. ಇಲ್ಲಿ ಕಾಡಲ್ಲೆಲ್ಲ ಅಣಬೆನೆಲ್ಲ ಎತ್ಕೊಂಡು ಹೋಗ್ತಿದ್ವಿ. ಸೌದೆ ಕಡಿಯೋಕ್ಕೆಲ್ಲ ಬರ್ತಿದ್ವಿ. ಹಾಗೆ ಇಲ್ಲೊಂದು ಬೋರ್ವೆಲ್ ಇದೆ. ಇಲ್ಲಿ ನಾನು ನನ್ನ ತಮ್ಮ ಕಲ್ಲು ಹಾಕಿ ಅದೊಂದು ಸೌಂಡ್ ಬರುತ್ತೆ. ಆ ಸೌಂಡನ್ನು ಕೇಳಿಸ್ಕೊಳ್ತಿದ್ವಿ ನಾನು, ನನ್ನ ತಮ್ಮ, ನಮ್ಮ ಭಾವ ಅವರೆಲ್ಲ. ಅದೀಗ ಮುಚ್ಚಿದಾರೆ ಕಲ್ಲಲ್ಲಿ. ಆಡೆ ಇರೋದು, ಸಣ್ಣ ಗಾಳಿ ಬೀಸುತ್ತೆ. ಗ್ರೀನ್ ಗ್ರೀನ್, ಎಲ್ಲ ನೋಡಿದ್ರು ಗ್ರೀನ್. ಆ ಬೋರ್ವೆಲ್ ಅಲ್ಲಿದೆ ನೋಡಿ. ಹಾಗೆ ಇಲ್ಲೊಂದು ಮರ ಇತ್ತು. ಅದೆಂತ ಅದು ಬಸ್ಸೆಲ್ಲ ಓಡಾಡಕ್ಕೆ ಹೋಗಿ ತೆಗ್ದಿದ್ದಾರೆ. ಬಸ್ ಓಡಾಡಕ್ಕೆ ಹೋಗಿ ತೆಗ್ದಿದ್ದ ಏನೋ ನಂಗೆ ಗೊತ್ತಿಲ್ಲ. ಇಲ್ಲೊಂದು ಬೂರನ್ ಮರ ಅಂತ ಇತ್ತು, ಅದನ್ನ ಇವಾಗ ಕಡ್ದಿದ್ದಾರೆ. ತುಂಬ ದೊಡ್ಡದಾಗಿತ್ತು. ಈ ಮರನ ಯಾಕೆ ತೋರಿಸಿದಂದರೆ, ನಂದು ನನ್ನ ತಮ್ಮಂದು ಚೈಲ್ಡ್ಹುಡ್ಡಲ್ಲಿ ಅಪ್ಪ ಅಮ್ಮ ಇಬ್ಬರು ನನ್ನ ಎಲ್ಲಿಗಾರು ಹೊರಗಡೆ ಕರ್ಕೊಂಡು ಹೋಗ್ತಿದ್ರೆ, ಅವಾಗ ನನ್ನ ತಮ್ಮ ಬಿಟ್ಟು ಹೋದರೆ ಅವನೆಂತ ಮಾಡ್ತಿದ್ದಂದರೆ ಇಲ್ಲೆಲ್ಲ ಬಂದು ಕುತ್ಕೊಂಡು ನಾನು ಬರ್ತೀನಿ ಅಂತ ಅಳ್ತಿದ್ದ. ಅದೊಂದು ನಮಗೆ ಮೆಮೊರಿಯಾಗಿದೆ. ಚಿಕ್ಕವರು ಅಂದರೆ ನಾವು ಅಂಗನವಾಡಿಗೆ ಹೋಗ್ತಿದ್ವಿ, ಅವಾಗ ಇಲ್ಲಿದ್ದಿದ್ದು. ಅಷ್ಟು ನನಗೆ ನೆನಪಿಲ್ಲ. ಆಟಾಡಿರೋದು, ಅಜ್ಜಿ ಮನೆ ಇದ್ದಿದ್ದಿಲ್ಲೇ, ಆದರೆ ಇವಾಗೆಲ್ಲ ಫುಲ್ಲು ಮರಗಳೆಲ್ಲ ಬೆಳ್ಕೊಂಡಿದ್ದಾವೆ. ಅವಾಗ ಇಲ್ಲಿತ್ತು ದಾರಿ ಕೆಳಗೆ ಹೋಗೋಕ್ಕೆ. ಇವಾಗ ಅಲ್ಲೊಂದು ಹಲಸಿನ ಮರ ಇದೆ. ಆ ಹಲಸಿನ ಮರಕ್ಕೆ ಎಲ್ಲರೂ ಹೋಗಿ ಹಲಸಿನ ಹಣ್ಣು ತಿನ್ಕೊಬರೋದು. ನಮ್ಮ ಅಜ್ಜಿ ಮನೆ ಹಲಸಿನ ಹಣ್ಣು ಅಂದರೆ ಫೇಮಸ್. ಇಲ್ಲೆಲ್ಲ ನಮ್ಮ ಅಜ್ಜಿ ಮನೆ ಹಲಸಿನ ಹಣ್ಣು ಅಂದರೆ ಫೇಮಸ್. ಮನೆ ಅಲ್ಲಿ ಕೆಳಗಡೆ ಇತ್ತು, ಇವಾಗೆಲ್ಲ ಫುಲ್ ಹೋಗಿದೆ. ಯಾರೂ ಇವಾಗಿಲ್ಲ, ಹಾಗಾಗಿ ಒಂಥರ ಹಾಳಾಗಿದೆ ಜಾಗ. ಇಲ್ಲೆಲ್ಲ ನಾವು ಅವಾಗ ಆಟಾಡ್ತಿದ್ವಿ ಅನ್ಸುತ್ತೆ, ನಮಗೆ ನೆನಪಿಲ್ಲ. ನಾವಿವಾಗ ಇವ್ರ ಚಿಕ್ಕಪ್ಪನ ಮನೆಗೆ ಹೋಗ್ತಾ ಇದ್ದೀವಿ, ಇಲ್ಲೇ ಮುಂದೆ. ಹಾಗೆ ಹಿಂದಿನ ದಿನ ಅಕ್ಕ, ಬಾವ, ಮಾವ, ಅತ್ತೆಯವರೆಲ್ಲ ಬಂದಿದ್ರು. ಅದ್ರದ್ದೊಂದು ಕ್ಲಿಪ್ಪಿಂಗ್ನ ಆ್ಯಡ್ ಮಾಡಿದ್ದೀನಿ. ಇಲ್ಲೊಬ್ರು ಊಟನ ಗೋಲ್ಗಪ್ಪ ನೆಂಚಿ ತಿಂತವ್ರೆ. ಇವರು ಗೋಲ್ಗಪ್ಪ ಲವರು.
ಪೂರಿ ಒಳಗೆ ಸಾಂಬಾರು ಹಾಕೊಂಡು ಸೌತೆಕಾಯಿ ದೋಸೆ. ಸೌತೆಕಾಯಿ ದೋಸೆನಾ? ಅವರೆಲ್ಲ ನೈಟು ಇಲ್ಲೇ ಇದ್ರು, ಎಳೆ ಸೌತೆ ಇದು ಮಾರ್ನಿಂಗ್. ಜಾಮೂನ್ ಅಂತ ಬರ್ತಾರೆ ಪುರಿ. ನೆಕ್ಸ್ಟ್ ಡೇ ನಮ್ಮ ಮಾವನ ಮನೇಲಿ ಕೊನೆ ತೆಗೆದಿದ್ರು, ಹಾಗೆ 2 ಅಡಿಕೆ ಸುಲಿದು ಬಂದ್ವಿ. ಕನ್ನಡ ರಾಜ್ಯೋತ್ಸವದ ಪ್ರಯುಕ್ತ ಆಟೋ ಚಾಲಕರ ಸಂಘದಿಂದ ಶಿವಾನಿ ಮ್ಯೂಸಿಕಲ್ಸ್ ರವರಿಂದ ಸಂಗೀತ ಕಾರ್ಯಕ್ರಮವಿತ್ತು, ನೋಡ್ಕೊಂಬರೋಣ ಅಂತ ಹೋಗಿದ್ವಿ. ಸೌತೆಕಾಯಿ ಇತ್ತು, ಹಾಗೆ ಅದರಿಂದ ಏನಾದರೂ ತಿಂಡಿ ಮಾಡೋಣ ಅಂತ, ಕೆಂಡದಡ್ಡೆ ಮಾಡೋಣ ಅಂತ ಮಾಡ್ತಾ ಇದ್ದೀವಿ ಈಗ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.